ಯಾಕೆ ಸರ್ ಹಾಗೆ ನೋಡ್ತಾ ಇದ್ದೀರಾ? ನೀನ್ ನನ್ನ ಹೆಂಡತಿ ಆಗಿದ್ದು ನನ್ನ ಅದೃಷ್ಟ ರಾಜಿ. ಪ್ರತಿ ಮನೇಲೂ ನಿನ್ನಂಥ ಹೆಂಡತಿ, ನಿನ್ನಂಥ ಸೊಸೆ, ನಿನ್ನಂಥ ಮಗಳಿರ್ಬೇಕು. ಮಗುಗೋಸ್ಕರ ನೀನ್ ಪಟ್ಟ ಕಷ್ಟ, ನೀನ್ ತಗೊಂಡಿದ್ದ ನಿರ್ಧಾರಗಳು, ನೀನ್ ಮಾಡಿರೋ ತ್ಯಾಗ, ಇದನ್ನೆಲ್ಲ ನೋಡ್ತಿದ್ರೆ ನೀನೇನ ಎಷ್ಟು ಹೊಗಳಿದ್ರೂ ಸಾಕಾಗ್ತಿಲ್ಲ. ಇದು ನಾನೊಬ್ಳೆ ಮಾಡಿರೋದಲ್ಲ ಸರ್. ನೀವು ನನ್ನ ಜೊತೆನೇ ಇದ್ದೀರಾ, ನನಗೆಷ್ಟು ಸಪೋರ್ಟ್ ಮಾಡಿದ್ದೀರಾ. ನಾನು ನಿರಾಸೆ ಆಗಿದ್ದಾಗ ನನ್ನನ್ನು ಮುಂದಕ್ಕೆ ನಡೆಸಿದ್ರಿ. ಅಷ್ಟಕ್ಕೂ ನೀವೇ ಇಲ್ಲದೆ ಇದ್ದಿದ್ರೆ ನನ್ನಿಂದ ಏನಾಗ್ತಿತ್ತು ಹೇಳಿ? 3 ದಿನಾನ ಇಷ್ಟು ಕಮ್ಮಿ ಟೈಮಲ್ಲಿ ಅಷ್ಟು ಬಟ್ಟೆ ಹೇಗೆ ಹೊಲಿಯಕ್ಕಾಗುತ್ತೆ? ನನಗದೆಲ್ಲ ಗೊತ್ತಿಲ್ಲ. ಆನ್ ಟೈಮ್ಗೆ ಡೆಲಿವರಿ ಮಾಡದೆ ಹೋದ್ರೆ 10 ಲಕ್ಷ ಫೈನ್ ಕೂಡ ಕಟ್ಟಬೇಕಾಗುತ್ತೆ. ಸರಿ ಆಯ್ತು. ಯಾರ್ ಸೀನು? ಗವರ್ಮೆಂಟ್ ಕಡೆಯಿಂದ ನಮ್ಗೆ ಗಾರ್ಮೆಂಟ್ಸ್ ಟೆಂಡರ್ ಬಂದಿತ್ತಲ್ಲ ಮಾವ. ಹೌದು, ಕೆಲ್ಸ ಯಾವಾಗ ಶುರು ಮಾಡ್ಬೇಕು ಅಂತ ಹೇಳಲಿಲ್ವಲ್ಲೋ? ಅದನ್ನ ನೋಡ್ಕೋತಾ ಇರೋದು ನಾನೇ ಅಲ್ವಾ? ಅವತ್ತು ಗೊತ್ತಿಲ್ಲದೆ ಅವ್ರಿಗೇನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಯ್ತಂತೆ, ಅದಕ್ಕೆ ಇನ್ಫಾರ್ಮೇಶನ್ ಕೊಡಕ್ಕೆ ಲೇಟ್ ಆಯ್ತು ಅಂದ್ರು. ನಾವು ಅವ್ರಿಗೆ ಡೆಲಿವರ್ ಮಾಡಕ್ಕೆ ಬರೀ 3 ದಿನ ಟೈಮ್ ಇರೋದು ಅಂತಿದ್ದಾರೆ. ಯಾರು ಅಷ್ಟಕ್ಕೂ ಅವನಿಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಇಲ್ವಾ? 3 ದಿನದಲ್ಲಿ ಅಷ್ಟು ಬಟ್ಟೆ ಅಂದ್ರೆ ಆಗತ್ತಾ? ಅವನ್ ನಂಬರ್ ಹೇಳು, ನಾನ್ ಮಾತಾಡ್ತೀನಿ. ಫೋನ್ ಮಾಡಿಲ್ಲ ಅಂದ್ರೆ ಮಾಡು ಫೋನು, ನಾನ್ ಮಾತಾಡ್ತೀನಿ. ಫೋನ್ ಮಾಡೋ, ನೀನು ಫೋನ್ ಮಾಡು. ಅಮ್ಮ, ನೀನ್ ಯಾಕಮ್ಮ ಅವಸರ ಪಡ್ತಿದ್ಯಾ? ಮತ್ತೆ ಟೆಂಡರ್ ಕೊಡೋ ತರ ಕೊಟ್ಬಿಟ್ಟು ಈಗ ಟೈಮ್ ಇಲ್ಲ ಅಂತಂದ್ರೆ ಏನ್ ಅನ್ಕೋಬೇಕಣ್ಣ? ಸೀನು, ನೀನ್ ಫೋನ್ ಮಾಡೋ, ನಾನ್ ಮಾತಾಡ್ತೀನಿ. ಮಾಡು ನೀನು. ಪದ್ಮಾ, ನೀನ್ ಕೋಪ ಮಾಡ್ಕೋಬೇಡ ಕಣೆ. ಆ ಟೆಂಡರ್ ನಾನ್ ಕಂಪ್ಲೀಟ್ ಮಾಡ್ತೇನೆ, ಸುಮ್ನಿರ್ರಿ. ಸರಿ, ನೀನೇ ಮಾಡುವಂತೆ. ಲೈ, ನೀನ್ ನೋಡ್ಕೊಳ್ಳೋ, ನಾನ್ ಸ್ವಲ್ಪ ಹೋಗಿ ಬರ್ತೀನಿ. ಹಾಗಲ್ಲ ರೀ. ಬಾ, ಹೇಳ್ತೀನಿ. ಅಯ್ಯೋ, ನನ್ ಮಾತ್ ಕೇಳ್ರಿ. ಹಂಗಲ್ವೇ, ನನ್ನ ಮಾತ್ ಕೇಳಿನು. ಬಾ, ನಿಂಗೆ ಹೇಳ್ತೀನಿ ಅಲ್ಲ, ಬಾ. ಭಯ ಪಡ್ಬೇಕಾಗಿರೋದು ಆದ್ಯ ಅಲ್ವಾ? ಪದ್ಮ ಯಾಕೆ ಒಂಥರ ಆಡ್ತಿದ್ದಾಳೆ? ಎಲ್ಲಿಗೆ ಹೋಗ್ತಿದ್ಯೆ? ನಿಂತ್ಕೊಳೆ. ಕೆರೆಗೆ. ಯಾಕೆ? ಬಿದ್ದು ಸಾಯಕ್ಕೆ. ನನ್ನ ಹೆಸರಲ್ಲಿ ಕಾಂಟ್ರಾಕ್ಟ್ ಕೂಡ ತಗೊಳ್ಳಿಲ್ಲ. ಈ ಮನೇಲಿ ನನ್ಗೊಂಚೂರು ಬೆಲೆನೇ ಇಲ್ದಾಗ ಆಗಿದೆ. ನಿಂತ್ಕೊಳೆ. ಏನೋ ಮಾಡ್ತೀಯಾ? ಅಮ್ಮ, ನಿನ್ನ ಹೆಸರಲ್ಲಿ ಇಲ್ಲ ಅಂತ ಯಾರು ಹೇಳಿದ್ದು? ಏನೋ ನೀನ್ ಹೇಳ್ತಿರೋದು? ಹೌದಮ್ಮ, ಆ ಕಾಂಟ್ರಾಕ್ಟ್ ಎಲ್ಲ ನಿನ್ನ ಹೆಸರಲ್ಲೇ ಇದೆ. ಏನೇ, ನೀನ್ ನಂಬಲ್ಲ ತಾನೆ? ನನ್ ಗೊತ್ತಿತ್ತು ಕಣೆ ನೀನ್ ನಂಬಲ್ಲ ಅಂತ. ಸೀನು, ಹೋಗಿ ಆ ಪೇಪರ್ಸ್ ತಗೊಂಬಾರೋ, ಹೋಗೋ. ನೋಡಿಲಿ, ಇಷ್ಟೇ ನಡೆದಿದ್ದು. ಆದ್ಯ, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ದೊಡ್ಡಮ್ಮ. ದೊಡ್ಡಪ್ಪ, ಸಮಸ್ಯೆ ಬಂದಾಗ ನಾವು ಭಯ ಪಡದೆ ಮನ್ಸಿಂದ ನಾವು ಯೋಚನೆ ಮಾಡಿದ್ರೆ ಸೊಲ್ಯೂಷನ್ ಸಿಗುತ್ತೆ ಅಂತ ನೀವೇ ಹೇಳ್ತಾ ಇದ್ರಿ. ನೋಡಪ್ಪ, ಇದು ನನ್ ಜಮೀನಪ್ಪ. ನೀವ್ ಈ ತರ ಇದನ್ ಕೇಳೋದು ತಪ್ಪು ಕಣಪ್ಪ. ನಾವು ಮಾಡದೆ ಅನ್ಯಾಯ ಕಣ. ಹೋಗ. ಇಲ್ ನೋಡಪ್ಪ, ನಾವು ಇದನ್ನೇ ನಂಬ್ಕೊಂಡ್ ಬದುಕ್ತಿದೀವಿ ಕಣಪ್ಪ. ಇದು ಇಲ್ದೆ ಹೋದ್ರೆ ನಾವು ಬೀದಿಗೆ ಬರ್ಬೇಕಾಗುತ್ತೆ. ಲೇ, ರೋಡ್ ಮೇಲೆ ಮಲಗ್ತೀಯೋ ಬೇಡ್ಕೊಂಡ್ ತಿಂತೀಯೋ ನಮ್ಗೇನಕ್ಕೋ. ಈ ಭೂಮಿ ನಮ್ ರಾಜರಿಗೆ ಇಷ್ಟ ಆಗಿದೆ. ನಾವು ಬೋರ್ಡು ಕೂಡ ನೆಟ್ಟಾಗಿದೆ. ಅದೇನಪ್ಪ, ಬಿಟ್ಬಿಡಪ್ಪ. ನಿನ್ನ ಡಿಸ್ಕಷನ್ ಬೇಡ, ಹೊರಡಿಲಿಂದ. ಈಗ್ಲೇ ಅಮ್ಮನವ್ರಿಗೆ ಫೋನ್ ಮಾಡ್ತೀನಿ. ಅಮ್ಮನವ್ರ? ಅವ್ರೇನ್ ದೇವ್ರೇನು? ಹೌದು, ಮಾಡ್ಕೊಳೋ. ಮಾಡ್ತೀನಿ, ಈಗ್ಲೇ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ. ಹಲೋ ಅಮ್ಮ, ನಾನಮ್ಮ ಕೃಷ್ಣಮೂರ್ತಿ ಮಾತಾಡ್ತಿದ್ದೀನಿ. ಹೇಳಿ. ಇಲ್ಲಿ ಕೆಲವು ರೌಡಿಗಳು ಬಂದು ನಮ್ ಜಮೀನ್ ಆಕ್ರಮಿಸ್ಕೊಂಡಿದಾರಮ್ಮ. ಎಲ್ಲಿದ್ದೀರಾ ನೀವು? ನಮ್ ಜಮೀನ್ ಹತ್ರನೇ ಇದೀನಮ್ಮ, ಬಂದ್ ಕಾಪಾಡಮ್ಮ. ಯಾರು ಬೇಬಿ ನೀನು? ಇಲ್ಲಿ ನೋಡಿ, ರೌಡಿಸಂ ಮಾಡೋದು ತಪ್ಪು. ಮರ್ಯಾದೆಯಿಂದ ಅವ್ರ ಜಾಗನ ಅವ್ರು ಕೊಟ್ಟು ನೀವು ಅಲ್ಲಿಂದ ಹೊರಟ್ಬಿಡಿ.
ನೀನ್ ಫೋನ್ ಮಾಡಿ ನಮಗ್ ಬೆದರಿಕೆ ಹಾಕಿದ ತಕ್ಷಣ ಹೆದರ್ಕೊಂಡು ನಾವ್ ಇಲ್ಲಿಂದ ಓಡೋಗೋದಕ್ ಬಂದಿಲ್ಲ ಬೇಬೆ. ನಾನ್ ಅಲ್ಲಿಗ್ ಬಂದೆ ಅಂದ್ರೆ ನಿಮಗೆ ತಪ್ಪಿಸ್ಕೊಂಡು ಹೋಗೋ ಅವಕಾಶನೂ ಕೊಡಲ್ಲ. ಅಬ್ಬಾ ನಿನ್ ವಾಯ್ಸ್ ತುಂಬಾ ಸ್ವೀಟ್ ಆಗಿದೆ ಬೇಬೆ. ನಿನ್ನ ಈಗ್ಲೇ ನೋಡ್ಬೇಕು ಅನಿಸ್ತಿದೆ. ಬೇಗ ಬಂದ್ಬಿಡು, ಬೇಗ ಬಂದ್ಬಿಡು. ಬೇಬಿ ಎದ್ರಕೊಂಡ್ಬಿಡಿದೆ ಅನ್ಸುತ್ತೋ. ಅಮ್ಮ ಅಂತ ಅಮ್ಮವ್ರಂತೆ. ಅವಳು ಬಂದ್ ಏನ್ ಮಾಡ್ತಾಳ ಮುದ್ಕ? ನೀನ್ ಇಲ್ಲಿಂದ ಹೋಗ್ಲಿಲ್ಲ ಅಂತಂದ್ರೆ ಇಲ್ಲೇ ನಿನ್ನ ಹೂತ್ ಹಾಕ್ಬಿಡ್ತೀವಿ. ಹೋಗೋ. ಇಲ್ಲಪ್ಪ, ನಾನು ಇಲ್ಲಿ ಸತ್ರು ಪರವಾಗಿಲ್ಲ. ಈ ಜಮೀನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಇದು ನನ್ ಜಮೀನು, ನಾನು ಕಷ್ಟಪಟ್ಟು ಸಂಪಾದಿಸಿದ್ದು. ನೀನ್ ನಾನ್ ಹೋಗಲ್ಲ. ಸಾಯೋ ಹಂಗಿಂದ್ರೆ. ಸಾಯ್ತೀನಿ ಬೇಕಿದ್ರೆ. ಹೋಗೋ. ನೋಡಮ್ಮ, ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನ್ನ ಹೇಗ್ ದೌರ್ಜನ್ಯ ಮಾಡಿ ಕಿತ್ಕೋತಾ ಇದಾರಂತ ನೀನೇ ನೋಡಮ್ಮ. ನೋಡಿ, ನೀವ್ ಮಾಡ್ತಾ ಇರೋದು ತಪ್ಪು. ಆದ್ರೆ ನಮಗನಿಸ್ತಿಲ್ವಲ್ಲ ಬೇಬೆ. ಈ ಬೋರ್ಡ್ ಮೇಲೆ ಯಾರಾದ್ರೂ ಕೈ ಹಾಕಿದ್ರೆ ಅವ್ರ ಕೈನ ಕತ್ತರಿಸ್ಬೇಕು ಅಂತಿದ್ದೀನಿ.